ಶಿವಕುಮಾರ್ ಅವರಿಗೆ ಶಕ್ತಿ ಇದೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯ ಹೇಳಿಕೆ ಕೊಟ್ಟಿರೋದು ನಮ್ಮ ಮಾಜಿ ಸಚಿವರಾದಂತಹ ಚಲುವರಾಯಸ್ವಾಮಿಯವರು. ನೋಡಿ, ಈ ರೀತಿಯ ಹೇಳಿಕೆಗೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಚಲುವರಾಯಸ್ವಾಮಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ಚಲುವರಾಯಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ಇದೆ, ಅವರ ಜೊತೆ ಪಕ್ಷ ಇದೆ, 2028ಕ್ಕೆ ಕಾಂಗ್ರೆಸ್ಸು ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನೋಡಿ, ಚಲುವರಾಯಸ್ವಾಮಿಯವರು JDS ಅಲ್ಲಿದ್ದು ಅಲ್ಲಿಂದ ಕಾಂಗ್ರೆಸ್ಗೆ ಬಂದಂಥವರು. ಕಾಂಗ್ರೆಸ್ಗೆ ಬಾಲಕೃಷ್ಣ ಅವರು ಬರ್ತಾರೆ, ಚಲುವರಾಯಸ್ವಾಮಿ ಅವರು ಬರ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ. ಬಟ್ ಬಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗಲ್ಲ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿಗುತ್ತೆ ಅನ್ನುವ ನಿರೀಕ್ಷೆಗಳು ಕೂಡ ಗೊತ್ತಿಲ್ಲ ಏನಾಗಬಹುದು ಅಂತ. ಬಟ್ ಬಾಲಕೃಷ್ಣ ಅವರು ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟ್ ಮಾಡ್ತಾನೆ ಇದ್ದಾರೆ. ಈ CM ಬದಲಾವಣೆ ವಿಚಾರ ಬಂದಾಗೆಲ್ಲ ಅಂತೂ ಬಾಲಕೃಷ್ಣ ಅವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡಿದ್ರು. ಮುಂದಿನ CM ಆಗ್ತಾರೆ ಅಂತ ಹೇಳಿ ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನು ಬಿಟ್ಕೊಟ್ಟು ಮಾತನಾಡಿದವರೇ ಅಲ್ಲ. ಅಲ್ಲಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಬಾಲಕೃಷ್ಣ ಅವರು ಅದರ ಜೊತೆಗೆ ಈ ಚಲುವರಾಯಸ್ವಾಮಿ ನಾಮುಂದು ತಾಮುಂದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಪರ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಚಲುವರಾಯಸ್ವಾಮಿ ಅವರು ಕೂಡ ಅಷ್ಟೇ ಈ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಅವರಿನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಇನ್ನೊಂದು 2 ದಿನ ಇದ್ದ ಸಂದರ್ಭದಲ್ಲಿ ಹೇಳಿದರು, ಎಲ್ಲೋ ಕೆಲವೊಬ್ಬರಿಗೆ ಉರಿತಾ ಇದೆ, ಅವ್ರ ಮನೆಯಲ್ಲಿ ಸೂತಕದ ಛಾಯೆ, ಹಾಗೆ ಹೀಗೆ ಅಂತ ಹೇಳಿ ದೇವೇಗೌಡರು ಅದರ ಜೊತೆಗೆ ಕುಮಾರಸ್ವಾಮಿಯವರ ವಿರುದ್ಧ ಮಾತನಾಡಿದರು. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಒಂದಷ್ಟು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸೋದು JDS ನಾಯಕರುಗಳು, ಕಾರ್ಯಕರ್ತರುಗಳು, ಅಭಿಮಾನಿಗಳು. ಹೇಗೇನು ಹೇಳ್ತೀರಾ ಮಿಸ್ಟರ್ ಚಲುವರಾಯಸ್ವಾಮಿಯವರೇ, ನೀವೀಗ ಸಚಿವರಲ್ಲ, ಸೊ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸೂತಕ ಆವರಿಸಿದೆ, ಈಗ ಸಚಿವ ಸ್ಥಾನದಲ್ಲಿ ನಿಮ್ಮ ಹೆಸರಿಲ್ಲ, ಮೊದಲನೇ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ, ಅಲ್ಲಿಗೆ ನೀವೀಗ ಮಾಜಿ ಸಚಿವರು, ನೀವೆಷ್ಟೇ ಹಾರಾಟ ಮಾಡಿ ಡಿ.ಕೆ. ಶಿವಕುಮಾರ್ ಪರ ಏನೇ ಮಾತಾಡಿದ್ರೂ ಕೂಡ ನಿಮಗೆ ಸಂಪುಟದಲ್ಲಿ ಸ್ಥಾನಮಾನ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ JDSನ ಕಾರ್ಯಕರ್ತರುಗಳು, ಅಭಿಮಾನಿಗಳು, ನಾಯಕರುಗಳು ಟ್ವೀಟ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದೆಲ್ಲದರ ನಡುವೆ ಚಲುವರಾಯಸ್ವಾಮಿ ಅವರು ಪದೇ ಪದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಬೆಳಗ್ಗೆ ಯಡಿಯೂರಪ್ಪ ಅವರ ಮನೆಗೂ ಹೋಗ್ತಾರೆ, ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಮನೆಗೂ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಅಂದರೆ ಅವಾಗಲೂ ಕೂಡ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾವ ಸೂತಕದ ಮನೆ ಅಂತ ಹೇಳಿದ್ರು ಚಲುವರಾಯಸ್ವಾಮಿ ಅವರು, ಅದೇ ಸೂತಕದ ಮನೆಗೆ ಹೋಗ್ಬಿಟ್ಟು ಚಲುವರಾಯಸ್ವಾಮಿಯವರು ಏನು ಹೇಳಿದ್ರು, ಅದೇ ಸೂತಕದ ಮನೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಾ ಮಿಸ್ಟರ್ ಚಲುವರಾಯಸ್ವಾಮಿಯವರೇ ಅಂತ ಹೇಳಿ. ಹಾಗಾಗಿ ಚಲುವರಾಯಸ್ವಾಮಿಯವರ ಈ ರೀತಿಯ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆ ಶಕ್ತಿ ಇದೆ, 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಅಂದರೆ ಇದಕ್ಕೆ ತರೇಹವಾರಿ ಕಮೆಂಟ್ಗಳು ಕೂಡ ಕೇಳಿಬರ್ತಾ ಇದೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಕಮೆಂಟ್ ಮಾಡಬಹುದು. ಚಲುವರಾಯಸ್ವಾಮಿಯವರ ಈ ಒಂದು ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ 2028ಕ್ಕೂ ಕಂಟಿನ್ಯೂ ಆಗುತ್ತಾ, 2028ಕ್ಕೂ ಡಿ.ಕೆ. ಶಿವಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಚಲುವರಾಯಸ್ವಾಮಿಯವರ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವೇನು? ಎಲ್ಲವನ್ನ ಕೂಡ ನೀವು ಕೂಡ ಕಮೆಂಟ್ ಮಾಡಬಹುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಹೇಳ್ತೀರಾ ಅನ್ನೋದನ್ನು ನಾವು ಕೂಡ ಗಮನಿಸ್ತೀವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ಇದೆ, ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇದೆ, 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳು, ಅಂದರೆ ಸಿದ್ದರಾಮಯ್ಯ ಅವರ ಬಣದ ಅಭಿಮಾನಿಗಳು, ಅವರ ಕಾರ್ಯಕರ್ತರುಗಳು ಅವರು ಕೂಡ ಒಂದಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಯಾಕೆ ನೀವು ಸಿದ್ದರಾಮಯ್ಯ ಅವರಿದ್ದಾಗ ಹೇಳ್ಬೋದಿತ್ತಲ್ಲ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ, ಈಗ ಯಾಕೆ ಹೇಳ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅಂತ. ಈಗ ತಾನೇ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಸೊ ಉತ್ತಮವಾಗಿ ಕೆಲಸ ಮಾಡಲಿ,
ಆರಂಭದಲ್ಲಿ ತುಂಬ ಚೆನ್ನಾಗಿ ಶುರು ಮಾಡಿದ್ದಾರೆ. ಇನ್ನು 24 ತಿಂಗಳು ನೀಟಾಗಿ ಕೆಲಸ ಮಾಡಲಿ ಅನ್ನೋದೇ ನಮ್ಮ ಆಶಯ. 28ಕ್ಕೆ ಯಾರೇನೇ ಹೇಳಿದ್ರು ಡಿಸೈಡ್ ಮಾಡೋದು ರಾಜ್ಯದ ಜನ. 6.5 ಕೋಟಿ ಜನ ಏನು ಡಿಸೈಡ್ ಮಾಡ್ತಾರೆ? 2023 ಮತ್ತೆ ರಿಪೀಟ್ ಮಾಡ್ತಾರಾ ಅಥವಾ ಏನಾದರೂ ಬದಲಾವಣೆಗಳಾಗುತ್ತಾ? ಕಾದು ನೋಡಬೇಕಾಗತ್ತೆ. ಚಲುವರಾಯಸ್ವಾಮಿಯವರ ಮಾತಿಗೆ ನಿಮ್ಮ ಕಮೆಂಟ್ ಏನು? ನೀವೇನು ಹೇಳ್ತೀರಾ? ನೀವು ಕೂಡ ಕಮೆಂಟ್ ಮಾಡಬಹುದು.